ಹೇ ಹಾಯ್, ಹೇಗಿದೆಯಾ? ನಿನಗೆ ಸೋಂಬೇರಿತನ ಇರ್ಬೋದು, ಲೈಫ್ ಡಿಪ್ರೆಷನ್ ಇರ್ಬೋದು, ಲವ್ ಡಿಪ್ರೆಷನ್ ಇರ್ಬೋದು, ಮನಿ ಪ್ರಾಬ್ಲಮ್ ಇರ್ಬೋದು, ಕ್ರಿಂಜ್ ಕಂಟೆಂಟ್ ಅಂತ ನೋಡೋ ಪಾರ್ನ್ ಅಡಿಕ್ಷನ್ ಕೂಡ ಇರ್ಬೋದು. ಬೆಳಿಗ್ಗೆ ಹೇಳೋಕ್ಕಾಗದೇ ಇರ್ಬೋದು, ಸಾಯಂಕಾಲ ಓದೋಕ್ಕಾಗದೇ ಇರ್ಬೋದು. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ನಿನ್ನ ಮೈಂಡ್ನ ಟ್ರೈನ್ ಮಾಡೋದು. ಏನೋ ನಿನ್ನ ಮೈಂಡ್ನ ಟ್ರೈನ್ ಮಾಡೋದು. ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ಇಲ್ಲಿ ನಾನು ನೀನು ಒಟ್ಟಿಗೆ ಬೆಳೆಯೋಣ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನೋಡು, ಇಲ್ಲ ಅಂದ್ರೆ ತೆಗ್ದಾಕ್ ಹೋಗ್ತಾ ಇರೋ. ನಿನಗೆ ಸೊಲ್ಯೂಷನ್ ಬೇಕು ಅಂದ್ರೆ ನಾನು ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ? ಹೇಳಪ್ಪ, ಸ್ಟಾರ್ಟ್ ಮಾಡೋಣ. ನೀನು ನಿನ್ನ ಮೈಂಡ್ನ ಟ್ರೈನ್ ಮಾಡಬೇಕು. ಟ್ರೈನ್ ಮಾಡ್ಬೇಕಂದ್ರೆ ಮೊದಲಿನ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ತಿಳ್ಕೋಬೇಕು. ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಏನು ಅಂತ ಮುಂದೆ ವಿಡಿಯೋ ನೋಡ್ತಾ ನಿನಗೆ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ನ ಮೆಮೊರಿ ಪವರ್ ಬಂದು 11 ಮಿಲಿಯನ್ ಬೈಟ್ಸ್. ಅದೇ ನಿನ್ನ ಕಾನ್ಶಿಯಸ್ ಮೈಂಡ್ ನ ಮೆಮೊರಿ ಪವರ್ ಬಂದು ಬರೀ 40 ಬೈಟ್ಸ್. ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಬಿಗ್ ಮೆಮೊರಿ ಬ್ಯಾಂಕ್. ಇದರಲ್ಲಿ ಇನ್ನೂ ಡೆಪ್ತ್ ಹೋಗೋಣ. ಏನು ಅಂತ ಅರ್ಥ ಆಗಂಗೆ ಹೇಳ್ತೀನಿ ನೋಡು. ನಿನಗೆ ಹುಷಾರಿರಲ್ಲ, ಜ್ವರ ಬಂದಿರುತ್ತೆ. ನಾರ್ಮಲ್ ಜ್ವರ ಅಲ್ಲ, ಚಳಿ ಜ್ವರ ಬಂದಿರುತ್ತೆ. ಡಾಕ್ಟರ್ ಬಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ ನುಂಗ್ತೀಯಾ, ಮಲಗ್ತೀಯಾ, ಆರಾಮಾಗಿರಲ್ಲ. ಅದೇ ಮತ್ತೆ ಡಾಕ್ಟರ್ ಬಂದು ಕೊಡ್ತಾರೆ, ಇದು ಬಹಳ ಪವರ್ಫುಲ್ ಟ್ಯಾಬ್ಲೆಟ್, ಇದು ನುಂಗಿದ ತಕ್ಷಣ 15 ಮಿನಿಟ್ಸ್ ಅಲ್ಲಿ ನಿನಗೆ ಆರಾಮಾಗುತ್ತೆ. ಇಲ್ಲಿ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಕೀ ರೋಲ್ ಪ್ಲೇ ಮಾಡುತ್ತೆ. ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಿನ್ನ ಕಾನ್ಶಿಯಸ್ ಮೈಂಡ್ಗೆ ಮೆಸೇಜ್ ಕೊಡುತ್ತೆ. ಏನಂತ ಕೊಡುತ್ತೆ ಗೊತ್ತಾ? ಇದು ಪವರ್ಫುಲ್ ಟ್ಯಾಬ್ಲೆಟ್, ಇದನ್ನ ನುಂಗಿದ್ರೆ ಜ್ವರ ಹೋಗುತ್ತೆ, ನಿಂತೋಗುತ್ತೆ ಅಂತ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಾನ್ಶಿಯಸ್ ಮೈಂಡ್ಗೆ ಹೇಳುತ್ತೆ. ಆಗ ನಿನ್ನ ಜ್ವರ ನಿಂತೋಗುತ್ತೆ. ಇಟ್ಸ್ ಬಿಕಾಸ್ ಆ ಬಿಲೀಫ್ ಸಿಸ್ಟಮ್. ನೋಡು, ಯಾವಾಗ್ಲೂ ನಿನ್ನ ಮನಸ್ಸಲ್ಲಿ 2 ಉತ್ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಜಿಮ್ಗೆ ಹೋಗೋಣ ಅಂತ ಅನ್ಕೊಂತೀಯ, ಅಲ್ರಾಮು ಇಡ್ತೀಯ, ಅಲ್ರಾಮು ಹೊಡೆಯುತ್ತೆ, ಎದಳ್ತೀಯ, ಹೋಗೋಣ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ನಾಳೆ ಹೋಗೋಣ ಬಿಡಲೆ ಅಂತ ಅನ್ಸುತ್ತೆ. ನೀನೇ ಮಾತಾಡ್ತೀಯ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಯಾವುದೋ ಒಂದು ಮಾತಾಡೋ ಇಂಟರ್ವ್ಯೂ ಅಲ್ಲಿ ಕೇಳಿದ್ದೆ, ನಿನಗೆ ಏನು ಬೇಕು ಅಂತ ಮೊದಲು ನೀನು ಎಲ್ಲಿ ಓದ್ತೀಯೋ ಅಥವಾ ಎಲ್ಲಿ ಮಲ್ಕಂತೀಯೋ ಅವ್ರು ಎಲ್ಲಿ ಕುಂದಿರ್ತೀಯೋ ಅನ್ನೋ ಅದೊಂದು ಫೋಟೋ ಫ್ರೇಮ್ ಹಿಡ್ಕ ದಿವಸ ನೋಡ್ತಾ ಇರು. ಒಂದಲ್ಲ ಒಂದಿನ ಆತರ ಬಂದೇ ಬರ್ತೀಯ. ಇದು ಮಾತ್ರ 100% ಸತ್ಯ. ಇದರಲ್ಲಿ ಸ್ವಲ್ಪ ನಿನಗೆ ಕಷ್ಟ ಆಗ್ಬೋದು. ಅದೇ ದೊಡ್ಡರ ಒಂದು ಗಾದೆ ಹೇಳಿದಾರಲ್ಲ, ಕೆಲವೊಂದು ಪಡಿಬೇಕಂದ್ರೆ ಕೆಲವನ್ನ ಬಿಡ್ಬೇಕು ಅಂತ. ನಿನ್ನ ಮೈಂಡ್ ನ ಟ್ರೈನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕ್ರಿಂಜ್ ಕಂಟೆಂಟ್ ನೋಡೋದನ್ನ ಬಿಡ್ಬೇಕು. ಕ್ರಿಂಜ್ ಕಂಟೆಂಟ್ ನೋಡೋದ್ರಿಂದ ನಿನ್ನ ಬಾಡಿಯಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ, ನಿನ್ನ ಅಟೆನ್ಷನ್ ಸ್ಪ್ಯಾಮ್ ಕಮ್ಮಿ ಆಗುತ್ತೆ. ಈಗ ಒಂದು ಕೆಲಸ ಮಾಡೋಣ, ಒಂದು ಪೆನ್ ಅಂಡ್ ಪೇಪರ್ ತಗೋ. ಇಲ್ಲೇ ನೋಡ್ತೇವೆ, ಪೆನ್ ಪೇಪರ್ ತಗೊಂಡ್ಯಾ? ಈಗ ಅದರಲ್ಲಿ ಮುಂದೆ ಏನಾಗ್ಬೇಕಂತ ಇದೆಯಾ ಅದನ್ನ ಬರಿ. ನಿನ್ ಮೈಂಡ್ ಅಲ್ಲಿ ಅದು ಬರಿ. ವಿಡಿಯೋ ನೋಡ್ಬೇಡ, ಮೊದ್ಲಲ್ಲಿ ಬರಿಯಪ್ಪ. ಬರಿದ್ಯಾ? ಈಗ ಅದಕ್ಕೆ ಏನ್ ಮಾಡ್ಬೇಕಂತ ಬರಿ. ಇವತ್ತಿಂದ ಅಲ್ಲ, ಈಗಿಂದ ಬರೀ ಪಾಸಿಟಿವೇ ಮಾತಾಡು. ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಬರೀ ಪಾಸಿಟಿವ್ ಮೆಸೇಜೇ ಕೊಡ್ತಾ ಇರ್ತೀಯ. ಈಗ ಒಂದು ಎಕ್ಸಾಂಪಲ್ ಅನ್ಕೋ, ನಿನಗೆ ಲವ್ ಫೇಲ್ಯೂರ್ ಆಗಿದೆ ಅಂತ ಅನ್ಕೋ. ನೀನು ಅದರಿಂದ ಹೊರಗಡೆ ಬರ್ತೀಯ ಅಂತ ಅನ್ಕೋ. ಬರ್ತೀಯ ಅಂತ ಅನ್ಕೋಬೇಡ, ಬಂದಿದೀಯಾ ಅಂತ ಅನ್ಕೋ. ನಿನ್ನ ಹತ್ರ ದುಡ್ಡಿಲ್ಲ, ಸಂಪಾದನೆ ಮಾಡ್ತೀನಿ ಅನ್ಕೋ. ಇಲ್ಲ, ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋ. ಅದಕ್ಕೆ ಏನ್ ಮಾಡ್ಬೇಕನ್ನೋದು ಪ್ಲಾನ್ ಮಾಡು. ಸ್ವಲ್ಪ ಹೊತ್ತು ಮುಂಚೆ ಕೆಲವನ್ನ ಬಿಡ್ಬೇಕಂತ ಹೇಳಿದ್ದಲ್ಲ, ಆ ಕೆಲವನ್ನ ಬಿಡ್ಬೇಕು. ನಿನ್ನ ಡೊಪಮೈನ್ ಹೇಳುತ್ತೆ ನಿನಗೆ ಎಲ್ಲಿ ಖುಷಿ ಸಿಗುತ್ತೆ ಅದು ಮಾಡು ಅಂತ. ರೀಲ್ಸ್ ನೋಡ್ಬೇಕಾದ್ರೆ, ನ್ಯೂಡ್ ನೋಡ್ಬೇಕಾದ್ರೆ, ಅಥವಾ ಅವನ ಬಗ್ಗೆ ಇವನ್ ಮಾತಾಡ್ಬೇಕಾದ್ರೆ, ಇವನ್ ಬಗ್ಗೆ ಅವನ್ ಮಾತಾಡ್ಬೇಕಾದ್ರೆ, ಇಲ್ಲ ಅದನ್ನ ತಗೊಂಡೋಗಿ ಮತ್ತೊಬ್ಬನ ಹತ್ರ ಹೇಳೋದನ್ನ ಜೋಕ್ ಮಾಡ್ಬೇಕಾದ್ರೆ, ಅಥವಾ ಯಾರಾದ್ರೂ ಇವ್ರು ಜಗಳ ಆಡ್ಬೇಕಾದ್ರೆ, ಅಲ್ಲೋ ಸ್ಯಾಡಿಸಮ್ ತೋರ್ಸಬೇಕಾದ್ರೆ ತಗೋತಿರ್ತೀಯಲ್ಲ, ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಅದನ್ನೆಲ್ಲ ನೀನ್ ಅವಾಯ್ಡ್ ಮಾಡ್ಲೇಬೇಕು. ಏನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನೀನ್ ಏನ್ ಆಗ್ಬೇಕಂತ ಅನ್ಕೊಂಡಿದೀಯಲ್ಲ ಆ ಸ್ಕಿಲ್ ಕಡೆ ಗಮನ ಕೊಡು. ಗೊತ್ತು ನಿನಗೆ ಬೋರ್ ಆಗುತ್ತೆ, ನಿನ್ ಲೈಫ್ ಅಲ್ಲಿ ನಿನಗೆ ಪ್ರೆಷರ್ ಬೀಳುತ್ತೆ. ದಿನದಲ್ಲಿ ಅಟ್ಲೀಸ್ಟ್ ಒಂದ್ ದಿನದಲ್ಲಿ 1 ನಿಮಿಷ ಕಾನ್ಸಂಟ್ರೇಟ್ ಮಾಡ್ತೀಯೋ, 5 ನಿಮಿಷ ಕಾನ್ಸಂಟ್ರೇಟ್ ಮಾಡ್ತೀಯೋ, 10 ನಿಮಿಷ ಕಾನ್ಸಂಟ್ರೇಟ್ ಮಾಡ್ತೀಯೋ, ಒಟ್ಟಿನಲ್ಲಿ ಮಾಡಿ ಸಾಯಿ. ಇವತ್ತು 1 ನಿಮಿಷ ಕಾನ್ಸಂಟ್ರೇಟ್ ಮಾಡಿದ್ರೆ ನಾಳೆ, ನಾಡಿದ್ದು, ಅಚ್ಚ ನಾಡಿದ್ದು ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗು. 21 ದಿನದಲ್ಲಿ. ಏನೋ 21 ದಿನದಲ್ಲಿ ನಿನ್ನ ಲೈಫ್ ಚೇಂಜ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ಬಂದು ಹೇಳು. ನಿನ್ನ ಅಕ್ಕ ಪಕ್ಕ ನೆಗೆಟಿವ್ ಮಾತಾಡ್ತಾರೆ ನೋಡು, ಈ ನಿನ್ ಕೈಯಲ್ಲಿ ಆಗಲ್ಲ ಬಿಡು ಗುರು ಅಂತವ್ರನ್ನ ಫಸ್ಟ್ ನಿನ್ ಲೈಫ್ ನ ತೆಗೆದಾಕ್ಬಿಡು. ಅವ್ರನ್ನ ನೀನು ದೂರ ಇಡ್ಲೇಬೇಕು. ಪಾಸಿಟಿವ್ ಆಗಿರು, ಪಾಸಿಟಿವ್ ಆಗಿ ಮಾತಾಡು. ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪಾಸಿಟಿವ್ ಮೆಸೇಜೇ ಕೊಡ್ತಾ ಇರು. ನಿನಗೆ ಸೊಲ್ಯೂಷನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ಯೂಟ್ಯೂಬ್ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡು.